ಜೈ ಜಗನ್ನಾಥ್ ಗುರುವೇ ನಮಸ್ಕಾರ. ದ ಲಾರ್ಡ್ ಆಫ್ ಯೂನಿವರ್ಸ್ ಜಗತ್ಗೆ ನಾಥ ಜಗನ್ನಾಥ ಪುರಿಯ ಇವತ್ತು ನಾನು ನಿಮ್ಗೆ ದರ್ಶನ ಮಾಡ್ಸಕತ್ತೀನಿ. ವಿಷ್ಣುವಿನ ಸ್ವರೂಪ ಜಗನ್ನಾಥ. ಈ ಜಗನ್ನಾಥ್ ಮಂದಿರಕ್ಕೆ ಟೋಟಲ್ 4 ದ್ವಾರಗಳದವ. ಆ 4 ದ್ವಾರಗಳಲ್ಲಿ ಮುಖ್ಯವಾದ ದ್ವಾರ ಇದು ಪೂರ್ವ ದಿಕ್ಕಿಗಿರುವ ಸಿಂಹದ್ವಾರ. ಈ ದ್ವಾರದ ಮುಂದೆ 2 ಸಿಂಹದ ಮೂರ್ತಿಗಳದವ. ಅದ್ರ ಸಂಬಂಧ ಈ ದ್ವಾರಕ್ಕೆ ಸಿಂಹದ್ವಾರಪ್ಪ ಅಂತ ಕರೀತಾರ. ಉತ್ತರ ದಿಕ್ಕಿಗಿರುವ ಈ ದ್ವಾರದೊಳಗ ಆನೆಗಳ ಮೂರ್ತಿ ಅದಾವ. ಅದ್ರ ಸಂಬಂಧ ಈ ದ್ವಾರಕ್ಕ ಹಸ್ತಿ ದ್ವಾರಪ್ಪ ಅಂತಂದು ಕರೀತಾರ. ಗರ್ಭಗುಡಿಯ ಹಿಂದಿನ ದ್ವಾರ ಪಶ್ಚಿಮ ದ್ವಾರದ ಹೆಸರು ಬಾಗ್ ದ್ವಾರ. ಈ ದ್ವಾರಗಳ ಮುಂದೆ ಹುಲಿಯ ಮೂರ್ತಿಗಳನ್ನ ಇಟ್ಟಾರ. ದಕ್ಷಿಣ ದಿಕ್ಕಿಗಿರುವ ಈ ದ್ವಾರ ಅಶ್ವದ್ವಾರ. ಮಂದಿರದ ಸುತ್ತವಿರುವ ಈ ಗೋಡೆ 20 ಫೀಟ್ ಎತ್ತರಾದ. ಈ ಗೋಡೆ ಹೆಸರ ಮೇಘನದ ಪಚೇರಿ. ಈ ಗೋಡೆ ಸುತ್ತಮುತ್ತ ನೀವು ಚಿಕ್ಕ ಚಿಕ್ಕ ಮಂದಿರಗಳು ಕೂಡ ಕಾಣಬಹುದು. ಈ ಮಂದಿರದೊಳಗೆ ನಿಮ್ಗೆ ಮೊಬೈಲ್ ಕೂಡ ಅಲವ್ ಇರಲ್ಲ. ಅದ್ರ ಸಂಬಂಧ ಈ ಮಂದಿರದ ಹೊರಗಡೆ ಇಲ್ಲಿ ನಿಮಗೆ ಮೊಬೈಲ್ ಇಡೋ ಸಂಬಂಧ ಬಿಲ್ಡಿಂಗ್ ಗಳನ್ನ ಕಟ್ಸ್ಯಾರ. ಇದ್ರ ಜೊತೆ ಇನ್ನೊಂದಿಷ್ಟು ಕೆಲವು ಸೌಲಭ್ಯಗಳು ಇದ್ದಿರ್ತಾವ. ಗುರುವೇ, ನಾವಿವಾಗ ಈ ಮಂದಿರದ ಇತಿಹಾಸವನ್ನ ತಿಳ್ಕೊಳ್ಳೋ ಮತ್ತ ಈ ಮಧ್ಯ ಭಾರತದಲ್ಲಿ ಇಂದ್ರದ್ಯುಮ್ನ ಎನ್ನುವ ಒಬ್ಬ ರಾಜ ಇದ್ದಿರ್ತಾನ. ಆ ರಾಜಿಗ ವಿಷ್ಣುವಿನ ಮ್ಯಾಗ ಭಾಳ ಪ್ರೀತಿ ಇದ್ದಿರ್ತಾನ. ವಿಷ್ಣುವನ್ನ ಭಾಳ ಪಾಲನೆ ಮಾಡ್ತಿರ್ತಾನ ಈ ರಾಜಗ ನೀಲಮಾಧವನ ದರ್ಶನ ಪಡ್ಕೋಬೇಕಪ್ಪ ಅಂತಂದು ಭಾಳ ಆಸೆ ಆಗಿರ್ತದ. ಅವಾಗ ನೀಲಮಾಧವ ಒಟ್ಟ ಈ ರಾಜನಿಗೆ ದರ್ಶನ ಕೊಡೋದಿಲ್ಲ. ಅದ್ರ ಸಂಬಂಧ ಒಂದ್ಸಲ ವಿಷ್ಣು ಏನು ಮಾಡ್ತಾನಪ್ಪ ಅಂತಂದ್ರೆ ರಾಜನ ಕನಸದಾಗ ಬಂದು ಹೇಳ್ತಾನ, ನಾನು ಒಂದು ಕಟಗಿ ರೂಪದಲ್ಲಿ ಪೂರಿ ದಂಡಿಗೆ ಸಮುದ್ರದಾಗಿದ್ದೀನಿ, ನನ್ನನ್ನು ಕರ್ಕೊಂಡೋಗು, ಅವಾಗ ನಾನು ನಿನಗೆ ದರ್ಶನ ಕೊಡ್ತೀನಪ್ಪ ಅಂದಾಗ ಇಂದ್ರದ್ಯುಮ್ನ ಏನು ಮಾಡ್ತಾನಂದ್ರೆ ಆ ಕಟ್ಟಿಗೆ ನಿರ್ದಿರ್ತದಾಗ ಸಮುದ್ರದಾಗ ಆ ಕಟ್ಟಿಗೆಯನ್ನು ತಗೊಂಡು ಬಂದ್ ಕೇಸಂದ್ರ ಮಂದಿರದೊಳಗ ಕೆತ್ತನೆಯನ್ನ ಮಾಡಿಸ್ತಾನ. ಅವಾಗ ಆ ಕಟ್ಟಿಗೆಯನ್ನು ತಗೊಂಡ್ ಕೇಸಂದ್ರ ಯಾರ ಕೈಲೂ ಕೂಡ ಕೆತ್ತನೆ ಮಾಡೋದಾಗಲ್ಲ. ಅದ್ರ ಸಂಬಂಧ ವಿಶ್ವಕರ್ಮ ಸ್ವಯಂ ಭೂಮಿ ಮ್ಯಾಗ ಬಂದ್ ಕೇಸಂದ್ರ ರಾಜ ಹೇಳ್ತಾನ, ನಾನು ಈ ಮೂರ್ತಿಯನ್ನ ಕೆತ್ತನೆ ಮಾಡ್ತೀನಪ್ಪ ಅಂತಂದು. ಅವಾಗ ರಾಜ ಒಪ್ಪಿಗೆಯನ್ನು ಕೊಡ್ತಾನ. ಇನ್ನೊಂದು ಷರತ್ ಆಗ್ತಾನ ವಿಶ್ವಕರ್ಮ, ಏನಂದ್ರ ನಾ ಮೂರ್ತಿಯನ್ನು ಕೆತ್ತನೆ ಮಾಡ್ತಿರ್ತೀನಿಗ ಅದು 21 ದಿನ ತನಕ ನಾ ಕೆತ್ತನೆ ಮಾಡ್ತಿರ್ತೀನಿ, ಈ ಒಂದು ಅವಧಿ ಒಳಗ ನನಗೆ ಯಾರು ಡಿಸ್ಟರ್ಬ್ ಮಾಡ್ಬಿಡ್ರಪ್ಪ ಅಂತಂದು ಹೇಳಿದಾಗ ಇಂದ್ರದ್ಯುಮ್ನ ಒಪ್ಕೋತಾನ. ಅವಾಗ ವಿಶ್ವಕರ್ಮ ಒಂದು ಕೋಣೆಯೊಳಗೆ ಹೋಗ್ಕೇಸಂದ್ರ ಮೂರ್ತಿಯನ್ನ ಕೆತ್ತನೆ ಮಾಡ್ತಿರ್ತಾನ. 15 ದಿನ ತನಕ ಸೌಂಡ್ ಬರ್ತದ. ಅದಾಗಿಂದ ಸೌಂಡ್ ಬರೋದು ನಿಂದಿರ್ತದ. ಸೌಂಡ್ ಬರೋದು ನಿಂತಿಂದ ರಾಣಿ ಸಂಶಯ ಪಟ್ಟು ರಾಜಾಗ ಹೇಳ್ತಾಳ, ಒಳಗ ಏನಾರ ಆಗ್ಯದಿನವ್ರಿಗೆ ಒಟ್ಟ ಸೌಂಡೇ ಬರಲಾಗ್ಯದಪ್ಪ ಅಂದಾಗ ರಾಜ ಕೂಡ ರಾಣಿ ಮಾತು ಕೇಳ್ಕೇಸಂದ್ರ ಆ ಕೊಠಡಿಯನ್ನು ತೆಗೆದಾಗ ಅವಾಗ ಮೂರ್ತಿಯನ್ನು ಕೆತ್ತನೆ ಮಾಡ್ತಿರ್ತಾನಾಗ ವಿಶ್ವಕರ್ಮ ಮಾಯ ಆತನ. ಮಾಯ ಆಗಿಂದ ಆ ಮೂರ್ತಿಯನ್ನ ಅರ್ಧ ಕೆತ್ತಿರ್ತಾನ. ಅದ್ರ ಸಂಬಂಧ ಈ ಜಗನ್ನಾಥ್ ಮಂದಿರದಲ್ಲಿರುವ ಮೂರ್ತಿಗಳು ಪೂರ್ಣವಿಲ್ಲ. ಟೋಟಲ್ 3 ಮೂರ್ತಿಗಳಿದ್ದಿರ್ತಾವ ಜಗನ್ನಾಥ ಮಂದಿರದಲ್ಲಿ. ಒಂದು ಬಲರಾಮ, 2ನೇದು ಸುಭದ್ರ, 3ನೇದು ಶ್ರೀಕೃಷ್ಣನ ಮೂರ್ತಿಗಳಿದ್ದಿರ್ತಾವ. ನಡಬರ್ಕ ಸುಭದ್ರ ಇದ್ದಿರ್ತಾಳ, ಒಂದ್ ಕಡೆ ಬಲರಾಮ, ಇನ್ನೊಂದ್ ಕಡೆ ಶ್ರೀಕೃಷ್ಣ ಇದ್ದಿರ್ತಾನ. ಸಮುದ್ರದಲ್ಲಿ ಈ ಕಟ್ಟಿಗೆ ಹೆಂಗ್ ಬತ್ತಪ್ಪ ಅಂತಂದ್ರ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಮೃತ್ಯು ಆದಾಗ ಅರ್ಜುನ ಶ್ರೀಕೃಷ್ಣನ ಅಂತಿಮ ಸಂಸ್ಕಾರವನ್ನು ಮಾಡ್ತಾನ. ಆ ಸಮಯದಾಗ ಶ್ರೀಕೃಷ್ಣನ ದೇಹದಲ್ಲಿರುವ ಎಲ್ಲಾ ಅಂಗಗಳು ಪಂಚಭೂತಗಳಲ್ಲಿ ಲೀನವಾಗ್ತದ. ಲಾಸ್ಟಿಗೆ ಶ್ರೀಕೃಷ್ಣನ ಹೃದಯ ಉಳಿದಿರ್ತದ. ಆ ಹೃದಯವನ್ನ ಅರ್ಜುನ ಒಂದು ಕಟ್ಟಿಗೆಗೆ ಕಟ್ಟಿಗೆಸಿಂದ್ರ ಸಮುದ್ರದಾಗ ಬಿಡ್ತಾನ. ಅದೇ ಕಟ್ಟಿಗೆ ಈ ಪುರಿ ಒಳಗೆ ಬಂದ್ ಕೇಸಿಂದ್ರ ಇಂದ್ರದ್ಯುಮ್ಗ ಸಿಗ್ತದ. ಈಗಿರುವ ಮಂದಿರ ಏನಾದಾಗ ಈ ಮಂದಿರವನ್ನ 10ನೇ ಶತಮಾನದಲ್ಲಿ ಗಂಗಾ ಡಿನಾಸ್ಟಿಯ ಮೊದಲ ರಾಜ ಅನಂತವರ್ಮನ್ ಚೋಡಗಂಗಾ ಅವರು ಕಟ್ಟಿಸಿರ್ತಾರ. ಜಗನ್ನಾಥನ ಮಂದಿರ ಸುತ್ತಮುತ್ತ 30 ಚಿಕ್ಕ ಮಂದಿರಗಳು ಇದ್ದಿರ್ತಾವ. ಈ ಜಗನ್ನಾಥನ ಗರ್ಭಗೃಹದ ಹೈಟ್ 200 ಫೀಟ್ ಎತ್ತರವಿರ್ತದ. ಈ ಒಂದು ಗರ್ಭಗೃಹದ ಮ್ಯಾಗ ಒಂದು ನೀಲಚಕ್ರ ಅದ. ಆ ನೀಲಚಕ್ರ 3 ಮೀಟರ್ ಹೈಟ್ ಇದ್ದಿರ್ತದ, 11 ಮೀಟರ್ ಅಗಲಿದ್ದಿರ್ತದ. ಅದು ಅಷ್ಟಧಾತುವಿನಿಂದ ನಿರ್ಮಾಣವಾಗಿರ್ತದ. ಈ ಒಂದು ಚಕ್ರದ ಮೇಲ್ಗಡೆನೆ ಧ್ವಜ ಇರ್ತದ. ಆ ಧ್ವಜ ಏನದೀಗ ಗಾಳಿಯ ವಿರುದ್ಧವಾಗಿ ಹಾರಾಡ್ತಿರ್ತದ. ಈ ಮಂದಿರದ ಅಚ್ಚರಿಯ ವಿಷಯ ಏನಪ್ಪಾ ಅಂತಂದ್ರೆ ಈ ಗರ್ಭಗೃಹದ ಮೇಲ್ಗಡೆ ಯಾವ ಪಕ್ಷಿಯೂ ಕೂಡ ಹಾರಾಡುವುದಿಲ್ಲ.
ಅದರ ಸಲುವಾಗಿ ನಮ್ಮ ಭಾರತ ಸರ್ಕಾರ ಈ ಗುಡಿಯ ಮೇಲೆ ಯಾವ ವಿಮಾನವೂ ಕೂಡ ಹಾರಬಾರದಪ್ಪ ಅಂತಂದು ನಿರ್ಣಯ ಮಾಡ್ಯದ. ಈ ಪೂರಿ ಜಗನ್ನಾಥ ವಿಷ್ಣುವಿನ ಚಾರ್ಧಾಮ ಯಾತ್ರದಲ್ಲಿ ಕೂಡ ಒಂದು. ಎರಡನೇದು ರಾಮೇಶ್ವರಂ, ಮೂರನೇದು ದ್ವಾರಕಾ, ನಾಲ್ಕನೇದು ಹಿಮಾಲಯದಲ್ಲಿರುವ ಬದ್ರಿನಾಥ. ವಿಷ್ಣು ಏನದಾಗ ಈ 4 ಧಾಮಗಳಿಗೆ ದಿನಾಲು ಭೇಟಿ ಕೊಡ್ತಿರ್ತಾನ. ಈ ಪೂರಿಯಲ್ಲಿ ಮಧ್ಯಾಹ್ನದ ಹೊತ್ತಿಗೆ ವಿಷ್ಣು ಭೋಜನ ಸಲುವಾಗಿ ಬರ್ತಿರ್ತಾನ. ಇದ್ರ ಸಂಬಂಧ ಈ ಪೂರಿಯ ಮಂದಿರದೊಳಗ ಒಂದು ದೊಡ್ಡ ಅಡಿಗೆ ಮನೆನೇ ಅದ. ಈ ಅಡಿಗೆ ಮನೆ ಒಳಗ ಕಟ್ಟಿಗೆಯಿಂದನೇ ಅಡಿಗೆ ಮಾಡ್ತಾರ. ಅದ್ರ ಜೊತೆಗೆ ಮಣ್ಣಿನ ಮಡಿಕೆಯನ್ನ ಕೂಡ ಯೂಸ್ ಮಾಡ್ತಾರ. ಅದು ಬಿಟ್ಟು ಬೇರೆ ಯಾವ ಸಾಮಾನನ್ನ ಯೂಸ್ ಮಾಡಲಿಲ್ಲ. ನೀವು ಜಗನ್ನಾಥನ ದರ್ಶನ ಪಡ್ಕೊಂಡು ಮಂದಿರದೊಳಗೆ ಒಂದ್ ಸ್ವಲ್ಪ ಹೊರಗಡೆ ಬಂದ್ರೆ ನಿಮ್ಗೊಂದು ಮಾರ್ಕೆಟ್ ಕಾಣ್ತದ. ಈ ಮಾರ್ಕೆಟ್ ಒಳಗ ನೀವು ಸಾಕಷ್ಟು ಪದಾರ್ಥಗಳನ್ನ ನೋಡ್ಬೋದು. ಈ ಪದಾರ್ಥಗಳನ್ನ ನೀವು ಕೂಡ ಸೇವನೆ ಮಾಡಬಹುದು. ಈ ಮಾರ್ಕೆಟ್ ಒಳಗ ಇರುವ ಪದಾರ್ಥಿಗೆ ಮಹಾಪ್ರಸಾದಪ್ಪ ಅಂತ ಕರೀತಾರ. ಈ ಮಹಾಪ್ರಸಾದ ಸ್ವಯಂ ಜಗನ್ನಾಥನಿಂದ ಆಶೀರ್ವಾದ ಪಡೆದು ಹೊರಗಡೆ ಬಂದಿರ್ತದ. ವರ್ಷದಾಗ ಒಂದ್ಸಲ ನಡೆಯುವ ಈ ಪೂರಿ ಒಳಗಿನ ಫೆಸ್ಟಿವಲ್ಕ ರಥಯಾತ್ರಪ್ಪ ಅಂತಂದು ಕರೀತಾರ. ಈ ರಥಯಾತ್ರೆ ಏನದೀಗ ದ ವರ್ಲ್ಡ್ ಬಿಗ್ಗೆಸ್ಟ್ ಚಾರಿಯೇಟ್ ಅಪ್ಪ ಅಂತಂದು ಹೆಸರು ಪಡೆದದ. ಮಂದಿರದೊಳಗೇನು ಮೂರ್ತಿಗಳದಾವಾಗ ಬಾಲಭದ್ರ, ಸುಭದ್ರ, ಕೃಷ್ಣ ಆ 3 ಮೂರ್ತಿಗಳನ್ನ ತಗೊಂಡ್ಬರ್ತಾರ. ಈ ಸಿಂಹದ್ವಾರದ ಮುಖಾಂತರ ತಗೊಂಡ್ಬಂದು ಅಲ್ಲೇ ನನ್ನ ಹಿಂದ್ಗಡೆ ಅದಾವಾಗ ಆ ರಥಗಳೊಳಗ 3 ಮೂರ್ತಿಗಳನ್ನ ಇಡ್ತಾರ. ಇಲ್ಲಿಂದ 3 ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿರುವ ಗುಂಡಚಿ ಟೆಂಪಲ್ಕ ರಥಯಾತ್ರೆ ಮುಖಾಂತರ ಕರ್ಕೊಂಡು ಹೋಗ್ತಾರ. ಆ ಒಂದು ಸಮಯದಾಗ ಲಕ್ಷಾಂತರ ಜನ ಸೇರಿರ್ತಾರ ಈ ರಥಯಾತ್ರೆಯನ್ನ ಕಣ್ಣು ತುಂಬಿಸೋಗೋಸ್ಕರ. ಮಂದಿರದಲ್ಲಿರುವ ಬಾಲಭದ್ರ, ಸುಭದ್ರ, ಕೃಷ್ಣನ ಮೂರ್ತಿಗಳೇನದಾವಾಗ 12 ವರ್ಷಗೊಮ್ಮೆ ಚೇಂಜ್ ಮಾಡ್ತಾರ. ಈ ಮೂರ್ತಿಗಳನ್ನ ಚೇಂಜ್ ಮಾಡುವಾಗ ಹಳೆ ಮೂರ್ತಿ ಒಳಗ ಒಂದು ಪದಾರ್ಥ ಇದ್ದಿರ್ತದ. ಆ ಪದಾರ್ಥಕ್ಕ ಬ್ರಹ್ಮ ಪದಾರ್ಥ ಅಂತಾರ. ಅದು ಏನಪ್ಪಾ ಅಂತಂದ್ರೆ ಶ್ರೀಕೃಷ್ಣನ ಹೃದಯ. ಹಳಿ ಮೂರ್ತಿ ಒಳಗಿರುವ ಶ್ರೀಕೃಷ್ಣನ ಹೃದಯವನ್ನು ತಗೊಂಡ್ ಕೇಸಿದ್ರೆ ಹೊಸ ಮೂರ್ತಿಗೆ ಟ್ರಾನ್ಸ್ಫರ್ ಮಾಡ್ತಾರ. ಅದು ಒಬ್ಬರೇ ಮಾಡ್ತಾರ ಪೂಜಾರಿಗಳು. ಆ ಒಂದು ಮಾಡುವ ಸಮಯದೊಳಗ ಈ ಪೂರಿಯ ಲೈಟ್ಗಳು ಎಲ್ಲ ಆಫ್ ಇದ್ದಿರ್ತಾವ. ಆ ಪೂಜಾರಿ ಕೂಡ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿರ್ತಾರ. ಆ ಪದಾರ್ಥವನ್ನ ನೋಡ್ಬಾರ್ದಪ್ಪ ಅಂತಂದು. ಅದೇ ತರ ಅವನ ಕೈಗೆ ಗ್ಲೋಸ್ ಗಳನ್ನ ಕೂಡ ಹಾಕಿರ್ತಾರ. ಇಲ್ಲಿರುವ ದೇವರುಗಳು ರಥಯಾತ್ರೆ ಎದಕ್ ಮಾಡ್ತಾರಪ್ಪ ಅಂತಂದ್ರೆ ಶ್ರೀಕೃಷ್ಣ ಮತ್ತು ಬಾಲರಾಮ ಸುಭದ್ರಿಯನ್ನ ಕರ್ಕೊಂಡು ಕೇಸಿಂದ್ರ ರಥ ಒಳಗ ಕುಂದಿರ್ಸ್ಕೊಂಡು ಈ ಪೂರಿಯನ್ನ ತೋರಿಸ್ತಾನ. ಅದೇ ತರ ಪೂರಿಯನ್ನ ತೋರಿಸಿದ ಮೇಲೆ ತಮ್ಮ ಚಿಕ್ಕಮ್ಮನ ಮನೆ ಗುಂಡಚ್ಚಿ ಮನೆ ಕರ್ಕೊಂಡು ಹೋಗಿ ಕೇಸಿಂದ್ರ 1-5 ದಿನ ಇರ್ತಾರ. ಇದೇ ತರ ರಿಚುವಲ್ಸ್ ನಡೀತದ ಇಲ್ಲಿ. ಅದ್ರ ಸಂಬಂಧ ಈ ಒಂದು ಯಾತ್ರಕ್ಕೆ ರಥಯಾತ್ರಪ್ಪ ಅಂತ ಕರೀತಾರೆ. ರಥಯಾತ್ರೆ ಮಾಡುವ ಸಂದರ್ಭದಾಗ ವರ್ಷ ಹೊಸ ರಥಗಳನ್ನ ನಿರ್ಮಾಣ ಮಾಡ್ತಾರ. ಈ ರಥಗಳನ್ನ ಯಾರು ನಿರ್ಮಾಣ ಮಾಡ್ತಾರಪ್ಪ ಅಂತಂದ್ರ ವಿಶ್ವಕರ್ಮನ ಸೇವಕರು. ಅವ್ರೇನದಾಗ ವಂಶ ಪಾರಂಪರ್ಯವಾಗಿ ಈ ರಥಗಳನ್ನ ನಿರ್ಮಾಣ ಮಾಡ್ಕೋತೆ ಬಂದಿರ್ತಾರ. ಈ 3 ರಥಗಳನ್ನ ತಗೊಂಡ್ ಕೇಸಿಂದ್ರ ನಾನು ಹಿಂದಿರುವ ರೋಡ್ ಮ್ಯಾಗ ರಥಯಾತ್ರೆ ಮುಖಾಂತರ ಗುಂಡಚ್ಚಿ ಟೆಂಪಲ್ಕ ಒಯ್ತಿರ್ತಾರ. ಈ ರೋಡ್ ನೋಡ್ರಿ ಗುರುವೆ ಎಷ್ಟು ತಗಲದ. ಯಾಕಪ್ಪ ಅಂತಂದ್ರೆ ಯಾತ್ರೆ ಮಾಡುವಾಗ ಯಾರಿಗೂ ಪ್ರಾಬ್ಲಮ್ ಆಗ್ಬಾರ್ದಪ್ಪ ಅನ್ನೋ ಸಲುವಾಗಿ ಈ ರೋಡನ್ನ ಇಷ್ಟು ತಗಲು ಮಾಡ್ಯಾರ. ಗುರುವೆ ನೀವು ಗುಂಡಚ್ಚಿ ಟೆಂಪಲ್ಗೆ ಹೋಗ್ಬೇಕಪ್ಪ ಅಂತಂದ್ರೆ ಇಲ್ಲಿ ಬಸ್ ಕೂಡ ಇದ್ದಿರ್ತಾವ. ಈ ಬಸ್ಗಳ ಮುಖಾಂತರ ನೀವು ಆ ಗುಡಿಗೆ ಹೋಗ್ಬೋದು. ಈ ಪುರಿ ಬಸ್ ಸ್ಟ್ಯಾಂಡ್ ಮಗ್ಲಿಕ್ಕೆ ನಿಮಗೆ ಗುಂಡಚ್ಚಿ ಟೆಂಪಲ್ ಕಾಣ್ತದ. ಈ ಟೆಂಪಲ್ ಅನ್ನೋದೀಗ ಇವಾಗ ಇದು ಮುಚ್ಚದ. ರಥಯಾತ್ರೆ ನಡೀತದಾಗ ಆ ಸಂದರ್ಭದಾಗ ಇಷ್ಟೇ ಈ ಟೆಂಪಲ್ ನಮಗೆ ತೆಗೆದಿರ್ತದ. ಆ ರಥಗಳೇನದವಾಗ ಈ ಟೆಂಪಲ್ ಮುಂದ್ಗಡೆ ನಿಮ್ಗೇನು ಕಾಣ್ತದ ಈ ಜಾಗದಾಗ ಬಂದು ಕೇಸಿಂದ್ರ ಇದು ನಿಂದಿರ್ತಾರ. ಪೂರಿಯಲ್ಲಿರುವ ದೇವರ ದರ್ಶನ ಅಂತೂ ತಗೊಂಡ್ರಿ. ಅದೇ ಥರ ಈ ಪೂರಿಯಲ್ಲಿರುವ ಸುಂದರವಾದ ನಿಮಗೆ ಸಮುದ್ರವನ್ನು ನಾವು ತೋರಿಸಬೇಕು. ತೋರಿಸ್ಲಿಕ್ಕಪ್ಪ ಅಂತಂದ್ರೆ ತಪ್ಪು ಆಗ್ತದ. ಈ ಪೂರಿ ಒಳಗೆ ನಾವು ಸಾಕಷ್ಟು ಬೀಚ್ಗಳನ್ನು ನೋಡ್ಬೋದು. ಪೂರಿ ಒಳಗೆ ಯಾವುದೇ ವ್ಯಕ್ತಿ ಬಂದರೂ ಕಂಪಲ್ಸರಿ ಜಗನ್ನಾಥನ ದರ್ಶನ ಮಾಡ್ಕೊಂಡು ಕೇಸಿಂದ್ರೆ ಕೊನೆಯದಾಗಿ ಇಲ್ಲಿ ಸಮುದ್ರದಾಗ ಬಂದು ಕೇಸಿಂದ್ರೆ ಒಂದು ಸ್ವಲ್ಪ ಕಾಲ ಕಳೆದು ಹೋಗ್ತಾರೆ ಅವರು. ಪುರಿ ಒಳಗೆ ಬೆಳಗ್ಗೆ ಎದ್ದು ಸಮುದ್ರ ದಂಡಿ ಬಂದು ಕೇಸಿಂದ್ರೆ ಈ ಥರ ಚಹಾ ಕುಡಿದ್ರಾಗ ಭಾರಿ ಮಜಾ ಅದ ನೋಡ್ರಿ. ನೀವು ಪುರಿ ಬಂದ್ರೆ ನೀವು ರೂಮ್ ಹ್ಯಾಂಗೆ ಹಿಡಿಬೇಕಪ್ಪ ಅಂತಂದ್ರೆ ಆ ರೂಮ
ಮಂದಿರ ಮತ್ತು ಈ ಸಮುದ್ರಕ್ಕೆ ಸೆಂಟ್ರದಾಗಿರಬೇಕು. ನಿಮಗೆ ಯಾವ ಕಡೆ ಹೋದ್ರೂ ಭಾಳ ದೂರ ಅನ್ನಿಸ್ಬಾರ್ದು. ಆ ಥರ ಒಂದು ಲೊಕೇಶನ್ ನೋಡ್ಕೇಸಿಂದ್ರೆ ನೀವು ರೂಮ್ ಹಿಡಿಬೇಕು. ಪುರಿ ಒಳಗೆ ಇಡ್ಲಿ ವಡೆ ಫೇಮಸ್. ನಿಮಗೆ ಎಲ್ಲಿ ನೋಡಿದ್ರು ಬರೀ ನಿಮಗೆ ಇಡ್ಲಿ ವಡೆನೇ ಕಾಣ್ತದೆ ಇಲ್ಲಿ. ಇವಾಗ ಪುರಿಯನ್ನು ಬಿಡುವ ಸಮಯ ಬಂತು. ನನ್ನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೇಶಂದ್ರೆ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಪ್ಲೇಸಿಗೆ ಹೋಗಂಬರತ್ತ. ಇಲ್ಲಿಗೆ ನಮ್ಮ ಪುರಿ ವಿಡಿಯೋ ಮುಕ್ತಾಯ ಆಗ್ತದ. ಈಗ ನೆಕ್ಸ್ಟ್ ಪ್ಲೇಸಿಗೆ ಹೊಂಟೀನಿ. ಆ ಪ್ಲೇಸ್ ಯಾವುದಪ್ಪ ಅಂತಂದ್ರೆ 10 ರೂಪಾಯಿ ಮ್ಯಾಗ ಆ ಪ್ಲೇಸಿಂದು ಚಿತ್ರ ಅದ. ಅದು ಪ್ಲೇಸ್ ಯಾವ್ದು ನಿಮ್ಗೆ ಗೊತ್ತಿತ್ತಪ್ಪ ಅಂತಂದ್ರೆ ಈ ವಿಡಿಯೋದಾಗ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಬಾಯ್. ಸಬ್ಸ್ಕ್ರೈಬ್ ಯಾರು ಮಾಡಿಲ್ಗ ಅವರೆಲ್ಲ ಮಾಡ್ಕೇಸಂದ್ರೆ ಇಷ್ಟ ಆಗಿತ್ತಪ್ಪ ಅಂತ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಮತ್ತೆ ಬಾಯ್.